ನಮಸ್ತೆ. ಇಂದು ನಾವು ಯೋಗ ನಿದ್ರೆಯ ಒಂದು ಆಳವಾದ ಪ್ರಯಾಣಕ್ಕೆ ಹೊರಟಿದ್ದೇವೆ. ಇದು ಕೇವಲ ಧ್ಯಾನವಲ್ಲ, ದೇಹ ಮತ್ತು ಮನಸ್ಸಿಗೆ ಮರುಹೊಂದಿಕೆ ನೀಡುವ ಒಂದು ಪವಿತ್ರ ವಿಶ್ರಾಂತಿ. ಈ ವಿಡಿಯೋವನ್ನು ನಾವು 432 ಹರ್ಟ್ಜ್ ಮತ್ತು 528 ಹರ್ಟ್ಜ್ ಆವೃತ್ತಿಗಳೊಂದಿಗೆ ಪದರಗೊಳಿಸಿದ್ದೇವೆ. ಇದು ನಿಮ್ಮ ಮೆದುಳನ್ನು ಆಳವಾದ ದುರಸ್ತಿ ಸ್ಥಿತಿಗೆ ಸಹಜವಾಗಿ ಕರೆದೊಯ್ಯುತ್ತದೆ. ನಾವು ಹೊರಗಿನ ಜಗತ್ತಿನ ಶಬ್ದಗಳಿಂದ ನಿಮ್ಮದೇ ಕೋಶಗಳ ಕಂಪನದೊಳಗೆ ಸಾಗುತ್ತೇವೆ. ಈ ಪ್ರಯಾಣದ ಅಂತ್ಯದಲ್ಲಿ ನೀವು ಕೇವಲ ವಿಶ್ರಾಂತಿಯನ್ನು ಅನುಭವಿಸುವುದಲ್ಲ, ತೂಕವಿಲ್ಲದಂತೆ ಹಗುರವಾಗಿ ಭಾಸವಾಗುತ್ತದೆ. ಈಗ ನಿಮ್ಮ ಬೆನ್ನಿನ ಮೇಲೆ ಶವಾಸನದಲ್ಲಿ ಮಲಗಿ, ದೇಹವನ್ನು ಸಮಮಿತಿಯಲ್ಲಿರಿಸಿ, ಪಾದಗಳನ್ನು ಬಿಟ್ಟುಬಿಡಿ, ಬೆರಳುಗಳು ಹೊರಗೆ ತಿರುಗಿ, ಕೈಗಳನ್ನು ದೇಹದಿಂದ ಸ್ವಲ್ಪ ದೂರ ಇಟ್ಟು, ಕರಗಳನ್ನು ಅಂದರೆ ಅಂಗೈಯನ್ನು ಆಕಾಶದತ್ತ ಮುಖ ಮಾಡಿ, ಕಣ್ಣುಗಳನ್ನು ಮುಚ್ಚಿ ಕಣ್ತುಪ್ಪಳಗಳ ಭಾರವನ್ನು ಅನುಭವಿಸಿ. ನಿಶ್ಚಲತೆಯೊಳಗೆ ಪ್ರವೇಶಿಸುವ ಮೊದಲು ಸ್ನಾಯುಗಳಲ್ಲಿ ಸಂಗ್ರಹವಾದ ಒತ್ತಡವನ್ನು ಬಿಡುಗಡೆ ಮಾಡಬೇಕು. ಆಳವಾಗಿ ಉಸಿರೆಳೆದು ಮುಷ್ಟಿಗಳನ್ನು ಬಿಗಿಯಾಗಿ ಹಿಡಿದು, ಭುಜಗಳನ್ನು ಕಿವಿಗಳತ್ತ ಎತ್ತಿ, ದೇಹವನ್ನು ಸಂಪೂರ್ಣವಾಗಿ ಬಿಗಿಯಾಗಿಸಿ ಹಿಡಿದುಕೊಳ್ಳಿ. ಒತ್ತಡವನ್ನು ಅನುಭವಿಸಿ. ಈಗ ಬಾಯಿಯಿಂದ ಉಸಿರೆಳೆದು ಸಂಪೂರ್ಣವಾಗಿ ಬಿಡಿ. ನೆಲವು ನಿಮ್ಮನ್ನು ಹಿಡಿದಿರುವುದನ್ನು ಅನುಭವಿಸಿ. ದೇಹದ ಯಾವ ಭಾಗಗಳು ಭೂಮಿಯನ್ನು ಸ್ಪರ್ಶಿಸುತ್ತಿವೆ ಗಮನಿಸಿ. ಮಡಿಲುಗಳು, ಕಾಲುಗಳು, ಹಿಂಭಾಗ, ಭುಜದ ಎಲುಬುಗಳು, ತಲೆಯ ಹಿಂಭಾಗ, ಪ್ರತಿಯೊಂದು ಉಸಿರಿನೊಂದಿಗೆ ಆ ಸ್ಪರ್ಶ ಬಿಂದುಗಳು ಭಾರವಾಗುತ್ತಿರುವಂತೆ ಅನುಭವಿಸಿ. ನಿಮಗೆ ಹೋಗಬೇಕಾದ ಸ್ಥಳವಿಲ್ಲ, ಮಾಡಬೇಕಾದ ಕೆಲಸವಿಲ್ಲ. ಈಗ ನೀವು ಜಾಗೃತಿಯ ಮತ್ತು ನಿದ್ರೆಯ ನಡುವೆ ತೇಲುತ್ತಿರುವಾಗ, ನಿಮ್ಮ ಮನಸ್ಸು ಫಲವತ್ತಾದ ಮಣ್ಣಿನಂತೆ ಸಂಕಲ್ಪವನ್ನು ಅಂದರೆ ಪವಿತ್ರ ಉದ್ದೇಶವನ್ನು ನೀಡುವ ಸಮಯ. ಇದು ಬಯಕೆಯಲ್ಲ, ಸತ್ಯ. ಒಂದು ಚಿಕ್ಕ ಧನಾತ್ಮಕ ವಾಕ್ಯವನ್ನು ವರ್ತಮಾನ ಕಾಲದಲ್ಲಿ ಆರಿಸಿ. ಉದಾಹರಣೆಗೆ, ನಾನು ಶಾಂತಿಯಲ್ಲಿದ್ದೇನೆ ಅಥವಾ ನಾನು ಆರೋಗ್ಯವಾಗಿದ್ದೇನೆ. ನಿಮ್ಮ ಸಂಕಲ್ಪವನ್ನು ಮನಸ್ಸಿನಲ್ಲಿ 3 ಬಾರಿ ಸಂಪೂರ್ಣ ನಂಬಿಕೆಯಿಂದ ಹೇಳಿ. ಅದು ನಿಮ್ಮ ಸಂಪೂರ್ಣ ಅಸ್ತಿತ್ವದಲ್ಲಿ ಕಂಪಿಸಲಿ. ಈಗ ನಾವು ವಿಸ್ತರಿಸುತ್ತೇವೆ. ಕಣ್ಣುಗಳನ್ನು ಚಲಿಸದೆ ಕೇಳಲು ಪ್ರಾರಂಭಿಸಿ. ಅತ್ಯಂತ ದೂರದ ಶಬ್ದಗಳನ್ನು ಹುಡುಕಿ, ಅವುಗಳನ್ನು ಹೆಸರಿಸಬೇಡಿ, ಕೇವಲ ಕೇಳಿ. ದೂರದ ಸೈರನ್, ನಗರದ ಹಮ್ಮು, ಮರಗಳಲ್ಲಿನ ಗಾಳಿ, ಆ ಶಬ್ದಗಳನ್ನು ಮನಸ್ಸು ಸ್ಪರ್ಶಿಸಿ ನಂತರ ಮುಂದಕ್ಕೆ ಸಾಗಿರಿ. ಈಗ ನಿಧಾನವಾಗಿ ಗಮನವನ್ನು ಹತ್ತಿರಕ್ಕೆ ತಂದುಕೊಳ್ಳಿ. ಕೊಠಡಿಯ ಹೊರಗಿನ ಶಬ್ದಗಳನ್ನು ಕೇಳಿ. ಹೆಜ್ಜೆಗಳು, ಹಕ್ಕಿ, ಮೃದುವಾದ ಜಗತ್ತು, ಬಾಗಿಲು ಮತ್ತು ಕಿಟಕಿಯ ಶಬ್ದಗಳು. ಈಗ ನಾವು ದೇಹದ ಮೂಲಕ ಪ್ರಯಾಣಿಸುತ್ತೇವೆ. ನಾನು ಹೆಸರಿಸುವ ಪ್ರತಿಯೊಂದು ಭಾಗದಲ್ಲಿ
ಬೆಳಕು ಹೊಳೆಯುವುದನ್ನು ಅನುಭವಿಸಿ. ನಿಮ್ಮ ಸಂಪೂರ್ಣ ಗಮನವನ್ನು ಕೊಡಿ. ಆ ಭಾಗದ ಮೇಲೆ ಮಾತ್ರ ಗಮನ ಕೊಡಿ. ನಾನು ಹೆಸರಿಸುವ ಮೊದಲು ಚಲಿಸಬೇಡಿ. ನಿಧಾನವಾಗಿ ಸಾಗೋಣ. ಮೊದಲಿಗೆ ಎಡಭಾಗ. ನಿಮ್ಮ ಗಮನ ಎಡಗೈ ಹೆಬ್ಬೆರಳಿನ ಮೇಲೆ ಇರಲಿ. ಈಗ ತೋರ್ಬೆರಳು, ಮಧ್ಯದ ಬೆರಳು, ಉಂಗುರ ಬೆರಳು, ಕಿರುಬೆರಳು, ಅಂಗೈ, ಕೈ ಹಿಂಭಾಗ, ಮಣಿಕಟ್ಟು, ಮೊನಕೈ, ಭುಜ, ಎಡಸೊಂಟ, ತೊಡೆ, ಮೊಣಕಾಲು, ಪಾದದ ಹಿಮ್ಮಡಿ, ಎಡಪಾದದ ಅಡಿಭಾಗ, ಎಡಗಾಲಿನ ಹೆಬ್ಬೆರಳು ಮತ್ತು ಉಳಿದ ಬೆರಳುಗಳು. ಈಗ ಬಲಗೈ ಹೆಬ್ಬೆರಳು, ಎರಡನೇ ಬೆರಳು, ಮಧ್ಯದ ಬೆರಳು, ನಾಲ್ಕನೇ ಬೆರಳು ಮತ್ತು ಐದನೇ ಬೆರಳು. ಅಂಗೈ, ಕೈ ಹಿಂಭಾಗ, ಕಟ್ಟು, ಮೊನಕೈ, ಭುಜ, ಸೊಂಟ, ತೊಡೆ, ಮೊಣಕಾಲು, ಪಾದದ ಹಿಮ್ಮಡಿ, ಬಲಪಾದದ ಅಡಿಭಾಗ, ಬಲಗಾಲಿನ ಹೆಬ್ಬೆರಳು ಮತ್ತು ಉಳಿದ ಬೆರಳುಗಳು. ಸಂಪೂರ್ಣ ದೇಹವು ಈಗ ವಿಶ್ರಾಂತಿಯ ಸ್ಥಿತಿಯಲ್ಲಿದೆ. ಉಸಿರಿನ ಮೇಲೆ ಗಮನ ಕೊಡಿ. ಪ್ರತಿ ಉಸಿರೆಳೆಯುವಾಗ ದೇಹ ಮೃದುವಾದ ಪ್ರಕಾಶದಂತೆ ವಿಸ್ತರಿಸುತ್ತಿದೆ. ನೀವು ಹಗುರವಾಗುತ್ತಿದ್ದೀರಿ. ಪ್ರತಿಯೊಂದು ಕೋಶವು ಚಿಕ್ಕ ಶ್ವಾಸಕೋಶದಂತೆ ಜೀವನವನ್ನು ಸ್ವೀಕರಿಸಲು ತೆರೆಯುತ್ತಿದೆ. ಎದೆ ಏರುತ್ತಿದೆ. ಭುಜದ ಎಲುಬುಗಳು ಎತ್ತುತ್ತವೆ. ತೇಲುತ್ತಿರುವ ಭಾವ. ಈಗ ಭಾರವಾದ ಅನುಭವವನ್ನು ಮನಸ್ಸಿಗೆ ತಂದುಕೊಳ್ಳಿ. ದೇಹ ನೆಲದೊಳಗೆ ಮುಳುಗುತ್ತಿರುವಂತೆ ಭಾರವಾಗುತ್ತಿದೆ. ಈಗ ಹಗುರತೆಗೆ ಬದಲಿಸಿ ದೇಹ ರೆಕ್ಕೆಗಿಂತಲೂ ಹಗುರವಾಗಿ ಸುಲಭವಾಗಿ ಗಾಳಿಯಲ್ಲಿ ತೇಲುತ್ತಿದೆ. ಈಗ ಶಾಂತ ಸಮಾಧಾನಕಾರ ದೃಶ್ಯವನ್ನು ಕಲ್ಪಿಸಿ. ಶಾಂತವಾದ ಅರಣ್ಯದಲ್ಲಿ ನಡೆಯುವುದು, ಮೃದುವಾದ ಹೊಳೆಯ ಬಳಿಯಲ್ಲಿ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಸಮುದ್ರ ತೀರದಲ್ಲಿ ಕುಳಿತುಕೊಳ್ಳುವುದು. ಎಲ್ಲ ಇಂದ್ರಿಯಗಳನ್ನು ತೊಡಗಿಸಿ. ಏನು ನೋಡುತ್ತೀರಿ, ಕೇಳುತ್ತೀರಿ, ವಾಸನೆ, ಸ್ಪರ್ಶ ಎಲ್ಲವನ್ನು ಅನುಭವಿಸಿ.
ಈಗ ಮತ್ತೊಮ್ಮೆ ನಿಮ್ಮ ಸಂಕಲ್ಪವನ್ನು 3 ಬಾರಿ ಮನಸ್ಸಿನಲ್ಲಿ ಪುನರುಚ್ಚರಿಸಿ ಅದೇ ದೃಢತೆಯಿಂದ. ಉಸಿರಿನತ್ತ ಗಮನವನ್ನು ಮರಳಿ ತಂದುಕೊಳ್ಳಿ. ಹೊಟ್ಟೆಯ ಮೃದುವಾದ ಏರಿಳಿತವನ್ನು ಅನುಭವಿಸಿ. ನೆಲದ ಮೇಲೆ ಮಲಗಿರುವ ದೇಹವನ್ನು ಅರಿತುಕೊಳ್ಳಿ. ಸ್ಪರ್ಶ ಬಿಂದುಗಳನ್ನು ಗಮನಿಸಿ. ಕೊಠಡಿಯ ಶಬ್ದಗಳನ್ನು, ನಂತರ ಹೊರಗಿನ ಶಬ್ದಗಳನ್ನು ಕೇಳಿ. ಬೆರಳುಗಳು ಮತ್ತು ಪಾದಗಳನ್ನು ನಿಧಾನವಾಗಿ ಚಲಿಸಿ. ಕೈಗಳನ್ನು ತಲೆಯ ಮೇಲಕ್ಕೆ ಚಾಚಿ ಕಾಲುಗಳನ್ನು ಉದ್ದಗೊಳಿಸಿ. ಸಿದ್ಧವಾದಾಗ ಬಲಭಾಗಕ್ಕೆ ತಿರುಗಿ ಕೆಲವು ಉಸಿರಾಟಗಳನ್ನು ಅಲ್ಲಿಯೇ ಮಾಡಿ. ನಂತರ ನಿಧಾನವಾಗಿ ಕುಳಿತುಕೊಳ್ಳಿ. ಸಿದ್ಧವಾದಾಗ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ನಿಮ್ಮ ಪ್ರಯಾಣ ಈಗ ಮುಗಿಯಿತು. ಇದನ್ನು ಪ್ರತಿದಿನ ಅಭ್ಯಾಸ ಮಾಡಿ. ಇದರಿಂದ ಕಾರ್ಟಿಸಾಲ್ ಕಡಿಮೆಯಾಗುತ್ತದೆ, ಒತ್ತಡ ನಿವಾರಣೆಯಾಗುತ್ತದೆ, ಉತ್ತಮ ನಿದ್ರೆ, ಸೃಜನಶೀಲತೆ ಹೆಚ್ಚಳವಾಗುತ್ತದೆ, ಆತಂಕ ಕಡಿಮೆಯಾಗುತ್ತದೆ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.